ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆದಿರುವಂತ ಪ್ರಕರಣ ವಿಶ್ವಾದ್ಯಂತ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಎನ್ಐಎ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಈ ಒಂದು ತನಿಖೆಯಲ್ಲಿ ರಣರೋಚಕ ಮಾಹಿತಿಗಳು ಬಯಲಾಗಿದೆ. ಏಪ್ರಿಲ್ 22ನೇ ತಾರೀಕಿನಂದು ನಡೆದಿರುವಂತಹ ದಾಳಿ ಇದು. ಆದ್ರೆ ಉಗ್ರರ ಪ್ಲಾನ್ ಇದ್ದಿದ್ದು ಅವತ್ತಲ್ಲ, ಅದರ ಹಿಂದಿನ ದಿನವೇ ದಾಳಿಯನ್ನ ನಡೆಸೋದಕ್ಕೆ ಪ್ಲಾನ್ ಆಗಿತ್ತು ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಏಪ್ರಿಲ್ 21ನೇ ತಾರೀಕಿಗೆ ಪಹಲ್ಗಾಮ್ ದಾಳಿಗೆ ರೆಡಿಯಾಗಿತ್ತು ಪ್ಲಾನ್. ಏಪ್ರಿಲ್ 21ರಂದು ದಾಳಿಗೆ ಎಲ್ಲಾ ರೀತಿಯಲ್ಲೂ ಕೂಡ 4 ಉಗ್ರರು ರೆಡಿ ಮಾಡಿಕೊಂಡಿದ್ರು, ಸಿದ್ಧ ಆಗಿದ್ರು. ಪ್ರವಾಸಿಗರ ಮೇಲೆ ದಾಳಿಗಾಗಿ 4 ಉಗ್ರರು 21ನೇ ತಾರೀಕಿಗೆ ಬಂದಿದ್ರು. ಪಹಲ್ಗಾಮ್ನಲ್ಲಿ ಭಾರಿ ಮಳೆಯ ಕಾರಣಕ್ಕಾಗಿ ಅವತ್ತಿನ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರು, ನೆಕ್ಸ್ಟ್ ಡೇ ಮಾಡಿದ್ರು. ಅವತ್ತು ಗುಂಡಿನ ದಾಳಿಯನ್ನ ನಡೆಸದೆ ಉಗ್ರರು ಸುಮ್ಮನಾಗಿದ್ರು, ಮಳೆ ಬಂದಿರೋ ಕಾರಣದಿಂದಾಗಿ. ಆ ದಿನ ದಾಳಿಗಾಗಿ ಆಸಿಫ್ ಶೇಖ್, ಆದಿಲ್ ಟೋಕರ್, ಇನ್ನು ಪಾಕಿಸ್ತಾನಿಗಳಾದಂತಹ ಅಲಿ ಬಾಯ್ ಮತ್ತು ಹಸೀಂ ಮೂಸಾ, ಈ 4 ಆ ದಿನ ಕೂಡ ಸ್ಥಳದಲ್ಲೇ ಇದ್ರು. 21ನೇ ತಾರೀಕು ಕೂಡ ಮಳೆಯ ಕಾರಣಕ್ಕಾಗಿ ಅವತ್ತು ಹಲವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏಪ್ರಿಲ್ 21ಕ್ಕೆ ಮಿಸ್ ಆಯಿತು. ಆದ್ರೆ ಏಪ್ರಿಲ್ 22ಕ್ಕೆ ಉಗ್ರರು ತಮ್ಮ ದಾಳಿಯನ್ನ ಕಂಟಿನ್ಯೂ ಮಾಡಿದ್ರು, ದಾಳಿಯನ್ನ ಮಾಡಿದ್ರು. ಎನ್ಐಎ ತನಿಖೆಯಲ್ಲಿ ಈ ಸ್ಫೋಟಕ ಅಂಶ ಬಯಲಾಗಿದೆ. 26 ಮಂದಿಯನ್ನ ಈ ಉಗ್ರರು ಬಲಿ ಪಡೆದಿದ್ರು. ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇದೇ 4 22ನೇ ತಾರೀಕಿನಂದು ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ಕೃತ್ಯವನ್ನ ನಡೆಸಿರುವಂತಹ ಆ ಉಗ್ರರು ಇದೇ 4. ಆದ್ರೆ ಅವರ ಪ್ಲಾನ್ 22ಕ್ಕೆ ಆಗಿರ್ಲಿಲ್ಲ, 21ಕ್ಕೆ ಆಗಿತ್ತು ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಅವತ್ತು ಮಳೆ ಬಂದಿತ್ತು, ಆ ಕಾರಣದಿಂದಾಗಿ ಅವತ್ತು ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿರ್ಲಿಲ್ಲ, ಅದನ್ನ ನೆಕ್ಸ್ಟ್ ಡೇ ಮಾಡಿದ್ರು. ಹೀಗಾಗಿ 21ನೇ ತಾರೀಕಿನಂದು ಹೋಗಿದ್ದಂತಹ ಪ್ರವಾಸಿಗರು ಬಚಾವಾದ್ರು. 22ನೇ ತಾರೀಕಿನಂದು ಹೋಗಿದ್ದಂತಹ ಪ್ರವಾಸಿಗರು ಈ ಉಗ್ರರಿಗೆ ಸಿಕ್ಕಾಕೊಂಡ್ರು. 26 ಮಂದಿ ಈ ಒಂದು ದಾಳಿಯಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹುಡುಕಿ ಹಿಂದೂಗಳ ಅಂತ ಹೇಳಿ ಹುಡುಕಿ ಕೊಂದಿರುವಂಥದ್ದು ಈ ಉಗ್ರರು. 4ವರಿಗಾಗಿ ಇದೀಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ, ತನಿಖೆಯನ್ನು ಕೂಡ ತೀವ್ರಗೊಳಿಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಶೇಖರ್, ಎನ್ಐಎ ತನಿಖೆಯಲ್ಲಿ ಈ ಸ್ಫೋಟಕ ವಿಚಾರ ಬಯಲಾಗಿದೆ. ಉಗ್ರರ ಕೃತ್ಯವನ್ನ ಮಾಡುವಂತಹ ದಿನಾಂಕ 22ನೇ ತಾರೀಕು ಆಗಿರಲಿಲ್ಲ, 21ನೇ ತಾರೀಕಿಗೆ ಇವರು ಎಲ್ಲಾ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಅಂತ. ಏನೇನು ಡೀಟೇಲ್ಸ್ ಇದೆ ಬಗ್ಗೆ? ಭಾರತೀಯ ಸೇನೆ ಮತ್ತು ಎನ್ಐಎ ಅಧಿಕಾರಿಗಳು ಕಳೆದ 5 ದಿನಗಳಿಂದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪಹಲ್ಗಾಮ್ನ ಬೈಸಾರನ್ ವ್ಯಾಲಿಯಲ್ಲಿ ಘಟನೆ ನಡೆದದ್ದು. ಆ ಬೈಸಾರನ್ ವ್ಯಾಲಿಯಲ್ಲಿ 15ಕ್ಕೂ ಹೆಚ್ಚು ಜನ ಓವರ್ ಗ್ರೌಂಡ್ ವರ್ಕರ್ಸ್, ಅಂದರೆ ಭಯೋತ್ಪಾದಕರಿಗೆ ಸಹಾಯ ಮಾಡಿದಂತಹ ಸ್ಥಳೀಯ ಕಾಶ್ಮೀರಿ ಯುವಕರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಯಿತು. ಈ ವಿಚಾರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನಿ ಮೂಲದ ಉಗ್ರರು 20ನೇ ತಾರೀಕು ಮತ್ತು 21ನೇ ತಾರೀಕು 2 ದಿನ ಮೊದಲೇ ಪ್ಲಾನ್ ಮಾಡಿದ್ದಾರೆ. ಅಂದರೆ ಮೊದಲು 20ನೇ ತಾರೀಕು ದಾಳಿ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ, ಸಾಧ್ಯ ಆಗೋದಿಲ್ಲ. 21ನೇ ತಾರೀಕು ದಾಳಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಅದು ಸಾಧ್ಯ ಆಗೋದಿಲ್ಲ. ಕೊನೆಗೆ ಏಪ್ರಿಲ್ 22ನೇ ತಾರೀಕು ಉಗ್ರರು ದಾಳಿಯನ್ನು ಮಾಡ್ತಾರೆ. ಓವರ್ ಗ್ರೌಂಡ್ ವರ್ಕರ್ಸ್ ಅಂದರೆ ಯಾರು? ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಯಾರು ಟೂರಿಸ್ಟ್ಗಳು ಬರ್ತಾರೆ ಅವರಿಗೆ ಅಂಗಡಿಗಳಲ್ಲಿ ಕೆಲಸ ಮಾಡುವಂಥವರು, ಜಿಪ್ ವೇನಲ್ಲಿ ಕೆಲಸ ಮಾಡುವಂಥವರು, ಹೋಟೆಲ್ಗಳನ್ನು ಇಟ್ಕೊಂಡಂಥವರು, ಈ ರೀತಿಯ ಸ್ಥಳೀಯ ಯುವಕರನ್ನು ಗುರುತಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಯಾವ ಸಂದರ್ಭದಲ್ಲಿ ದಾಳಿ ಮಾಡಬೇಕು ಅನ್ನೋದ್ರ ಬಗ್ಗೆ ಉಗ್ರರು ಸ್ಪಷ್ಟವಾದ ಪ್ಲಾನನ್ನು ರೂಪಿಸಿಕೊಂಡಿದ್ರು. ಹಾಗೆ ಪಹಲ್ಗಾಮ್ನ ಬೈಸಾರನ್ ವ್ಯಾಲಿಯಲ್ಲಿದ್ದಂತಹ 15 ಕಾಶ್ಮೀರಿ ಯುವಕರನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಏಪ್ರಿಲ್ 20 ಮತ್ತು ಏಪ್ರಿಲ್ 21 ಈ 2 ದಿನಗಳಲ್ಲಿ ಒಂದು ದಿನ ದಾಳಿ ಮಾಡಬೇಕು ಅಂತ ಪ್ಲಾನ್ ಆಗಿರುತ್ತೆ. ಆದರೆ ಏಪ್ರಿಲ್ 20ನೇ ತಾರೀಕು ಬೈಸಾರನ್ ವ್ಯಾಲಿಯಲ್ಲಿ ಉಗ್ರರಿಗೆ ಬೇಕಾದಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇರೋದಿಲ್ಲ. ಏಪ್ರಿಲ್ 21ನೇ ತಾರೀಕು ದಾಳಿ ಮಾಡೋದಕ್ಕೆ ಬರ್ತಾರೆ. ಏಪ್ರಿಲ್ 21ಕ್ಕೆ ಪಹಲ್ಗಾಮ್ ವ್ಯಾಲಿಯ ಬೈಸಾರನ್ ವ್ಯಾಲಿಯಲ್ಲಿ ಮಳೆ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲೂ ಕೂಡ ದಾಳಿ ಮಾಡೋದಕ್ಕೆ ಸೂಕ್ತ ವಾತಾವರಣ
ಉಗ್ರರಿಗೆ ಇರಲಿಲ್ಲ. ಮತ್ತು ಒಂದು ದಿನ ಕಾಯ್ತಾರೆ, ಅದು ಏಪ್ರಿಲ್ 22ನೇ ತಾರೀಕು. ಏಪ್ರಿಲ್ 22ನೇ ತಾರೀಕು ಮಧ್ಯಾಹ್ನ 2:30 ಉಗ್ರರು ಅಲ್ಲಿ ಸ್ಥಳೀಯ ಅಂಗಡಿಗಳಿದ್ವು, ಅಂಗಡಿಗಳ ಸ್ಟಾಲ್ನ ಮುಂದೆ ನಿಂತ್ಕೊಂಡು ಕಾಯ್ತಾ ಇದ್ರು. ಅದಾದ ನಂತರ ಯಾವಾಗ ಕ್ರೌಡ್ ಜಾಸ್ತಿ ಆಗುತ್ತೆ, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ, ಆಗ ಮೊದಲಿಗೆ ಸೇನಾಧಿಕಾರಿಗಳು ಸೇನೆ ಭಾವಿಸಿದ್ದೇನು ಅಂದರೆ ಬೇಕಾಬಿಟ್ಟಿ ಗುಂಡಾರಿಸಿದ್ದಾರೆ, ಮನ ಬಂದಂತೆ ಗುಂಡಾರಿಸಿದ್ದಾರೆ, ಸಿಕ್ಕವರ ಮೇಲೆ ಗುಂಡಾರಿಸಿದ್ದಾರೆ ಅನ್ನೋದು ಇನಿಷಿಯಲ್ ಸ್ಟೇಜ್ನಲ್ಲಿ ಬಂದಂತಹ ಮಾಹಿತಿ. ಆದರೆ ಆನಂತರ ಬಂದದ್ದು ಬಹುತೇಕ ಎಲ್ಲರಿಗೂ ಕೂಡ ಪಾಯಿಂಟ್ ಬ್ಲಾಕ್ ರೇಂಜ್ನಲ್ಲಿ ಹೊಡೆದಿದ್ದಾರೆ ಅಂತ. ಅಂದರೆ ತುಂಬ ಸನಿಹದಿಂದ ಪ್ರವಾಸಿಗರನ್ನು ಗುಂಡಿಕ್ಕಿದ್ದಾರೆ. ಅವರ ಧರ್ಮ ಕೇಳಲಾಯಿತು, ಧರ್ಮ ಕೇಳಿದ್ರು, ಕಲ್ಮಾ ಹೇಳೋದಕ್ಕೆ ಕೇಳಿದ್ರು, ಬಟ್ಟೆ ಬಿಚ್ಚಿಸಿ ಚೆಕ್ ಮಾಡಿದ್ರು. ಇದೆಲ್ಲವೂ ಮಾಡಿದ್ದು ನಾವು ಕೊಲ್ಲುತ್ತಿರುವುದು ಮುಸ್ಲಿಮನಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ರು. 2:30 ಗುಂಡಿನ ದಾಳಿ ಶುರುವಾಗುತ್ತೆ, ಅದು ಅರ್ಧ ಗಂಟೆ ನಡೆಯುತ್ತೆ. ಸುಮಾರು 30 ನಿಮಿಷಗಳ ಕಾಲ 26 ಜನರನ್ನು ಅವರ ಧರ್ಮ ಕೇಳಿ ಕಲ್ಮಾ ಹೇಳಿಸಿ ಬಟ್ಟೆ ಬಿಚ್ಚಿ ಚೆಕ್ ಮಾಡಿ ದಾಳಿ ಮಾಡಲಾಗುತ್ತೆ. ಈ ಎಲ್ಲದಕ್ಕೂ ಕೂಡ ಅಲ್ಲಿ ಸ್ಥಳದಲ್ಲಿದ್ದಂತಹ ಯುವಕರುಗಳು, 15ಕ್ಕೂ ಹೆಚ್ಚು ಯುವಕರುಗಳು ಭಯೋತ್ಪಾದಕರಿಗೆ ಸಹಕಾರವನ್ನು ಕೊಟ್ಟಿದ್ದರು. ಅಂದರೆ ಯಾವ ರೀತಿಯ ಸಹಕಾರ? 2 ವಾರಗಳಿಂದಲೇ ಆ ಸ್ಥಳದಲ್ಲಿ ರೆಕ್ಕಿ ಮಾಡಲಾಗಿತ್ತು. ಅಂದರೆ ತಾವು ದಾಳಿ ನಡೆಸುವಂತಹ ಸ್ಥಳ ಪೂರಕವಾಗಿದೆಯಾ, ದಾಳಿಗೆ ಆಯಕಟ್ಟಿನ ಸ್ಥಳವ, ಈ ರೀತಿಯಾಗಿ ಉಗ್ರರು ಆ ಸ್ಥಳವನ್ನು ವೀಕ್ಷಣೆ ಮಾಡಿದರು, ಪರಿಶೀಲನೆ ಮಾಡಿದರು. ಮತ್ತು ಇಂಥ ದಿನ ದಾಳಿ ಮಾಡ್ತಾರೆ ಅನ್ನೋದು ಅಲ್ಲಿನ ಸ್ಥಳೀಯ 15ರಿಂದ 20 ಜನ ಯುವಕರಿಗೆ ಗೊತ್ತಿತ್ತು. ಅವರೇ ಲಾಜಿಸ್ಟಿಕ್ಸ್ಗಳನ್ನು ವ್ಯವಸ್ಥೆ ಮಾಡಿದರು. ಅಂದರೆ ಉಗ್ರರು ಆ ಜಾಗಕ್ಕೆ ತಲುಪೋದಕ್ಕೆ ಅಗತ್ಯವಾದಂತಹ ವಾಹನಗಳು, ಬೈಕ್ಗಳು ಮತ್ತು ಯಾವ ಕಡೆಯಿಂದ ಬರಬೇಕು, ಯಾವ ಕಡೆ ಹೆಚ್ಚು ಪ್ರವಾಸಿಗರಿರ್ತಾರೆ, ಎಲ್ಲಿಂದ ಬಂದರೆ ಪ್ರವಾಸಿಗರಿಗೆ ಡೌಟ್ ಬರೋದಿಲ್ಲ, ಆ ಸಂದರ್ಭದಲ್ಲಿ ಪೊಲೀಸರು ಇರ್ತಾರಾ ಇರೋದಿಲ್ವಾ, ಈ ಎಲ್ಲ ಮಾಹಿತಿಯನ್ನು ಸ್ಥಳದಲ್ಲಿದ್ದಂತಹ ಆನ್ ಗ್ರೌಂಡ್ ವರ್ಕರ್ಸ್, ಅಂದರೆ ಅವರೇನು ಉಗ್ರಗಾಮಿ ಸಂಘಟನೆ ಜೊತೆ ನೇರವಾಗಿ ಭಾಗಿಯಾಗಿ ಬಂದೂಕಿಡಿದು ಹೋರಾಡುವಂಥವರಲ್ಲ, ಆದರೆ ಅದೇ ಐಡಿಯಾಲಜಿಯನ್ನು ಇಟ್ಟುಕೊಂಡು ತಾವು ಬಹಿರಂಗವಾಗಿ ಉಗ್ರರ ಜೊತೆ ಸೇರಿಕೊಳ್ಳೋದನ್ನು ಬಿಟ್ಟು ಅವರಿಗೆ ನೆರವು ನೀಡುವಂತಹ ಕೆಲಸವನ್ನು 15 ಜನ ಮಾಡ್ತಾಯಿದ್ರು. ಅಂಥವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದಾಗ ಈ ದಾಳಿ ಏಪ್ರಿಲ್ 20 ಅಥವಾ 21ನೇ ತಾರೀಕು ನಡಿಬೇಕಿತ್ತು, 2 ದಿನ ಅಥವಾ 1 ದಿನ ಮುಂಚೆ. ಅದು ಮಳೆ ಮತ್ತು ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದ್ದಂತಹ ಕಾರಣಕ್ಕೆ ಏಪ್ರಿಲ್ 22ಕ್ಕೆ ಶಿಫ್ಟ್ ಆಯಿತು. ಏಪ್ರಿಲ್ 22ರ ಮಧ್ಯಾಹ್ನ 2:30ಯಿಂದ 3 ಗಂಟೆಯವರೆಗೆ 26 ಜನರನ್ನು ಉಗ್ರರು ಬಲಿ ತೆಗೆದುಕೊಂಡ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಶಶಿಶೇಖರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.